ಹಾಯ್ ಫ್ರೆಂಡ್ಸ್, ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ನಾನು ಗಣೇಶ್. ಫ್ರೆಂಡ್ಸ್, ನಾವು ಎಕನಾಮಿಕ್ಸ್ ಕ್ಲಾಸ್ ಮಾಡ್ತಿದ್ದೀವಿ. ಒಂದು 10 ದಿನದಿಂದ ನಾವು ಕ್ಲಾಸ್ ಏನು ಮಾಡಿದ್ದೀವಿ ಅಂದರೆ ಮಾಡಲಿಲ್ಲ, ಕೆಲವು ಕಾರಣದಿಂದ. ಇವತ್ತಿನಿಂದ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕ್ಲಾಸ್ ಕಂಟಿನ್ಯೂ ಆಗ್ತದೆ. ಸೊ ಇಷ್ಟಿದ್ರೆ ಏನು ಮಾಡ್ಬೋದು ಅಂದರೆ ಕೇಳಿ, ಅದೇ ರೀತಿ ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸ್ಬೋದು. ನಾವು ಒಂದು 10 ದಿನಕ್ಕಿಂತ ಮುಂಚಿನ ಒಂದು ಕ್ಲಾಸಲ್ಲಿ ಯಾವುದರ ಬಗ್ಗೆ ನೋಡ್ತಿದ್ದೀವಿ ಅಂದರೆ 2 ಚಾಪ್ಟರ್ ಕಂಪ್ಲೀಟ್ ಮಾಡಿ 3ನೇ ಚಾಪ್ಟರ್ದಂಥ ಇದು ಯೋಜನೆ ಅಥವಾ ಪ್ಲ್ಯಾನಿಂಗ್, ಎಕನಾಮಿಕ್ ಪ್ಲ್ಯಾನಿಂಗ್, ಒಂದು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ಲ್ಯಾನಿಂಗ್ ಅನ್ನುವಂಥ ಒಂದು ಚಾಪ್ಟರ್ಗಳು ಮಾಡ್ತಿದ್ದೀವಿ. ಅದರಲ್ಲಿ ಕೆಲವು ಯೋಜನೆಗಳ ಬಗ್ಗೆ ನಾವು ನೋಡಿ ಆಗಿದೆ. ಈಗ ಯಾವುದೆಲ್ಲ ವಿಶ್ವೇಶ್ವರಯ್ಯ ಯೋಜನೆ ಆಗಿರ್ಬೋದು, ಮತ್ತು ಆರ್ಥಿಕ ಯೋಜನೆ, ಇದನ್ನೆಲ್ಲ ನೋಡಿ ಆಗಿದೆ. ಇವತ್ತಿನ ಅದನ್ನು ಏನು ಮಾಡುವ, ಕಂಟಿನ್ಯೂ ಮಾಡುವ. ನಾವು ಇಂದಿನ ಕ್ಲಾಸಲ್ಲಿ ಈ ಒಂದು ಬಾಂಬೆ ಯೋಜನೆ ಅಂತ ಬರ್ತದೆ. ಬಾಂಬೆ ಯೋಜನೆ ಯಾವಾಗ ಅಂದರೆ 1944ರಲ್ಲಿ. ಇದನ್ನು ನಾವು ನೋಡಿರಲಿಲ್ಲ. ಈ ಒಂದು ಬಾಂಬೆ ಪ್ಲ್ಯಾನಿಂಗ್ ಅನ್ನುವಂಥ ಒಂದು ಪ್ಲ್ಯಾನಿಂಗನ್ನು ನೋಡುವ. ಇದು ನೋಡಿ, ಈಗ 1944 ನಮಗೆ ಆ ಟೈಮಲ್ಲಿ ಏನು ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ. ಈ ಕೆಲವರು ನಮ್ಮ ಭಾರತ ದೇಶದಲ್ಲಿ ಎಕನಾಮಿಸ್ಟ್ ಅಂದರೆ ಪ್ರಮುಖ ಎಕನಾಮಿಸ್ಟ್ ಅವರು ಏನು ಮಾಡ್ತಾರೆ ಅಂದರೆ ಥಿಂಕ್ ಮಾಡ್ತಾರೆ, ನಮ್ಮ ಭಾರತ ದೇಶ ಮುಂದೆ ಸ್ವಾತಂತ್ರ್ಯ ಸಿಕ್ಕಿ ಏನು ಆಗಬೇಕು, ಅಭಿವೃದ್ಧಿ ಆಗಬೇಕಾದ್ರೆ ನಮ್ಮ ಭಾರತದಲ್ಲಿ ಏನಾಗಬೇಕು, ಕೆಲವೊಂದು ಯೋಜನೆಗಳು ಬೇಕು, ಅಥವಾ ಕೈಗಾರಿಕೆಗಳಾಗಿ ಅಭಿವೃದ್ಧಿ ಆಗಬೇಕು. ಗಾಂಧೀಜಿಯವರು ಹೇಳ್ತಾರೆ, ಗುಡಿ ಕೈಗಾರಿಕೆಗಳಿಗೆ ಏನು ಮಾಡ್ತಾರೆ ಅಂದರೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ. ಅದಕ್ಕಾಗಿ ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚೆ ಏನು ಮಾಡ್ತಾರೆ ಅಂದರೆ ಕೆಲವರು ಏನು ಮಾಡ್ತಾರೆ ಅಂದರೆ ಯೋಜನೆಯನ್ನು ಜಾರಿಗೆ ತರ್ತಾರೆ. ಇಲ್ಲಿ ಒಂದು ತಿಳ್ಕೊಳ್ಬೇಕಾದ ಪ್ರಮುಖ ವಿಷಯ ಏನಂದರೆ, ಇದು ನಮ್ಮ ಗೌರ್ಮೆಂಟ್ ಅಂದರೆ ಸರ್ಕಾರ ತಂದ ಯೋಜನೆಗಳಲ್ಲ. ಇದು ಏನಂದರೆ ಅವರದೇ ಒಂದು ಯೋಜನೆ. ಈಗ ಬಾಂಬೆ ಯೋಜನೆ ಅಂತ ಬಂದರೆ ಇದನ್ನು ಒಂದು ಮೊದಲು ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದವರು ಏನಂದರೆ JRD ಟಾಟಾ. ಯಾರು? JRD ಟಾಟಾ ಅಂತ ಗೊತ್ತಿರಲಿ ನಿಮಗೆ. ಮತ್ತು JP ಬಿರ್ಲಾ. JRD ಟಾಟಾ ಮತ್ತು JP ಬಿರ್ಲಾ ಅವರು ಏನು ಮಾಡ್ತಾರೆ ಅಂದರೆ ಈ ಒಂದು ಪ್ರಮುಖವಾದಂಥ ಬಾಂಬೆ ಯೋಜನೆಯನ್ನು ಏನು ಮಾಡ್ತಾರೆ, ಜಾರಿಗೆ ತರ್ತಾರೆ. ಅದು ಪ್ರಮುಖ ಗೊತ್ತಿರಲಿ. ಇದರಲ್ಲಿ ಟೋಟಲ್ 8 ಜನ ಸದಸ್ಯರು ಇರ್ತಾರೆ. ಈ ಒಂದು ಯೋಜನೆಯನ್ನು ಏನಂತ ಕರಿತೀವಿ ಅಂದರೆ ಕೈಗಾರಿಕಾ ಯೋಜನೆ ಅಂತ ಕರೀತಾರೆ. ಅಂದರೆ ಇವರ ಪ್ರಕಾರ ಏನಂದರೆ ಈ JRD ಟಾಟಾ ಮತ್ತು JP ಬಿರ್ಲಾ ಇದ್ದಾರಲ್ವ, ಪ್ಲಸ್ 8 ಜನ ಅವರೆಲ್ಲ ಯಾರಂದರೆ ಪ್ರಮುಖವಾಗಿ ಕೈಗಾರಿಕೆ ಉದ್ಯಮಿಗಳು. ಅಂದರೆ ಪ್ರಮುಖವಾಗಿ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಒಂದು ಯಾವುದೇ ಒಂದು ಇದು ಆಗಬೇಕಾದ್ರೂ ನಾವು ಮೊದಲು ಯಾವುದಕ್ಕೆ ಆದ್ಯತೆ ಕೊಡಬೇಕು, ಕೈಗಾರಿಕೆಗಳನ್ನು ಏನು ಮಾಡಬೇಕು, ಅಭಿವೃದ್ಧಿ ಮಾಡಬೇಕು. ಅದಕ್ಕಾಗಿಯೇ ಒಂದು ತಂದಂಥ ಯೋಜನೆ ಯಾವುದಂದರೆ ಅದು ಬಾಂಬೆ ಪ್ಲ್ಯಾನಿಂಗ್ ಅಂತ ಕರಿತೀವಿ. ಇನ್ನು ಮುಂದಿನ ಹಂತ ಯಾವುದಂದರೆ ಅದು ಗಾಂಧಿ ಪ್ಲ್ಯಾನ್ ಅಥವಾ ಗಾಂಧಿ ಯೋಜನೆ, ಗಾಂಧಿ ಪ್ಲ್ಯಾನ್ ಅಂತ ಕರಿತೀವಿ. ಇದನ್ನು ರೂಪಿಸಿದವರು ಯಾರಂದರೆ ಅದು ನಾರಾಯಣ್ ದರುವಾಲ್ ಅವರು ಏನು ಮಾಡಿದ್ರು ಅಂದರೆ ಈ ಒಂದು ಗಾಂಧಿ ಪ್ಲ್ಯಾನ್ ಅನ್ನುವಂಥ ಒಂದು ಪ್ಲ್ಯಾನನ್ನು ಏನು ಮಾಡ್ತಾರೆ, ಮೊದಲು ಸ್ಟಾರ್ಟ್ ಮಾಡ್ತಾರೆ. ಅದು ಪ್ರಮುಖವಾಗಿ ಗೊತ್ತಿರಲಿ. ಅದೇ ರೀತಿ ಇವರ ಪ್ರಕಾರ ಏನಂದರೆ ಈ ಒಂದು ಗಾಂಧಿ ಪ್ಲ್ಯಾನಿಂದ ಉಂಟಲ್ವ ಅವರ ಪ್ರಕಾರ ಏನಂದರೆ ಅವರು ಕೃಷಿ ಮತ್ತು ಗುಡಿ ಕೈಗಾರಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾರೆ ಈ ಒಂದು ಯೋಜನೆ. ಅಂದರೆ ಇವರು ಹೇಳ್ತಾರೆ, ಒಂದು ಗುಡಿ ಕೈಗಾರಿಕೆಗಳಂದರೆ ಸಣ್ಣ ಪುಟ್ಟ ಕೈಗಾರಿಕೆಗಳು. ಈಗ ನಾವು ಯಾವುದು ಮಗ್ಗ ಮಾಡ್ತೀವಿ, ಅದೆಲ್ಲ ಗುಡಿ ಕೈಗಾರಿಕೆಯಲ್ಲಿ ಬರ್ತದೆ. ಮತ್ತು ಕೃಷಿಗೆ ಹೆಚ್ಚಿನ ಏನು ಮಾಡ್ತಾರೆ, ಆದ್ಯತೆಯನ್ನು ಕೊಡ್ತಾರೆ. ಇನ್ನೊಂದು ಯೋಜನೆ ಬರ್ತದೆ, ಇದು ಯಾವುದು ಅಂದರೆ ಜನತಾ ಯೋಜನೆ ಅಂತ. ಜನತಾ ಯೋಜನೆ 1945 ನೋಡಿ. ಇದೆಲ್ಲ ಏನಂದರೆ ಇಸವಿ ಅಂದರೆ ಅದಕ್ಕೆ ಇಸವಿ ಇಲ್ಲ. ಯಾವುದಕ್ಕೆ ಅಂದರೆ ಗಾಂಧಿ ಪ್ಲ್ಯಾನಿಂಗ್ ಇಸವಿ ಇಲ್ಲ, ಅಂದರೆ ಅಷ್ಟು ಯಾರು ಅದನ್ನು ಕ್ಲಾರಿಫೈ ಕೊಡಲಿಲ್ಲ. ಜನತಾ ಯೋಜನೆ ಯಾವುದಂದರೆ ಅದು 1945, ನಮಗೆ ಸ್ವಾತಂತ್ರ್ಯ ಇನ್ನೂ ಸಹ ಸಿಗಲಿಲ್ಲ. ಇದನ್ನು ರೂಪಿಸಿದವರು ಯಾರಂದರೆ MN ರಾಯ್, ಮಾನವೇಂದ್ರ ರಾಯ್ ಅಂತ ಕರೀತಾರೆ. ಅವರು ಏನು ಮಾಡ್ತಾರೆ ಅಂದರೆ ಇದನ್ನೊಂದು ರೂಪಿಸ್ತಾರೆ. ಇವರ ಪ್ರಕಾರ ಸಹ ಅಷ್ಟೇ, ಕೃಷಿ ಮತ್ತು ಕೈಗಾರಿಕೆ, ಈ ಕೃಷಿಗೆ ಮತ್ತು ಕೈಗಾರಿಕೆಗಳಿಗೆ ಏನು ಮಾಡ್ತಾರೆ ಅಂದರೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡ್ತಾರೆ. ಇನ್ನೂ ಪ್ರಮುಖವಾದಂಥ ಇನ್ನೊಂದು ಯೋಜನೆ ಬರ್ತದೆ, ಅದು ಯಾವುದಂದರೆ ಸರ್ವೋದಯ ಯೋಜನೆ ಅಂತ. 1950ರಲ್ಲಿ ಸರ್ವೋದಯ ಯೋಜನೆ ಅಂತ ಜಯಪ್ರಕಾಶ್ ನಾರಾಯಣ್ ಅವರು ಇದನ್ನೊಂದು ರೂಪಿಸ್ತಾರೆ. ಯಾವ ಯೋಜನೆ? ಸರ್ವೋದಯ ಯೋಜನೆ ಅಂತ. ಯಾವಾಗ? 1950ರಲ್ಲಿ. ಅದು ಪ್ರಮುಖವಾಗಿ ಗೊತ್ತಿಲ್ಲ. ಇವರು ಸಹ ಅಷ್ಟೇ, ಒಂದು ಕೃಷಿ ಆಗಿರ್ಬೋದು, ಅದೇ ರೀತಿ ಸಣ್ಣ ಕೈಗಾರಿಕೆ ಆಗಿರ್ಬೋದು, ಮತ್ತು ಕೈಗಾರಿಕೆ, ಇದಕ್ಕೆಲ್ಲ ಏನು ಮಾಡ್ತಾರೆ ಅಂದರೆ ಆದ್ಯತೆಯನ್ನು ಕೊಡ್ತಾರೆ. ಅದು ಪ್ರಮುಖವಾಗಿ ಗೊತ್ತಿರಲಿ. ಇಷ್ಟು ನಾನು ಯೋಜನೆ ಹೇಳಿದೆಲ್ಲ ನಿನ್ನೆ, ವಿಶ್ವೇಶ್ವರ ಯೋಜನೆ ಆಗಿರ್ಬೋದು, ಬಾಂಬೆ ಯೋಜನೆ ಆಗಿರ್ಬೋದು, ಗಾಂಧಿ ಯೋಜನೆ ಆಗಿರ್ಬೋದು, ಜನತಾ ಯೋಜನೆ ಆಗಿರ್ಬೋದು, ಸರ್ವೋದಯ ಯೋಜನೆ, ಇದೆಲ್ಲ ಯಾವುದಂದರೆ ಇದು ಗೌರ್ಮೆಂಟಿಗೆ ಸಂಬಂಧಪಟ್ಟ ಯೋಜನೆ ಅಲ್ಲ. ಈಗ ಬರ್ತಾರೆ ನಮ್ಮ ಗೌರ್ಮೆಂಟ್ ಅವರು, ಅಂದರೆ ಗೌರ್ಮೆಂಟೇ ಏನು ಮಾಡ್ತಾರೆ ಅಂದರೆ ಯೋಜನೆಯನ್ನು ರೂಪಿಸ್ತಾರೆ. ಕಾರಣ ಏನಂದರೆ ಯಾವುದೇ ಒಂದು ಯೋಜನೆಗಳನ್ನು ಮಾಡಬೇಕು ಅನ್ನುವಂಥ ಒಂದು ದೃಷ್ಟಿಯನ್ನು ಏನು ಮಾಡ್ತಾರೆ ಅಂದರೆ ಗೌರ್ಮೆಂಟೇ ಮೊದಲ ಬಾರಿ ಇಡೀ ನಮ್ಮ ದೇಶದಲ್ಲಿ ಮೊದಲ ಬಾರಿ ಯೋಜನೆ ರೂಪಿಸಲಿಕ್ಕೆ ಏನು ಮಾಡ್ತಾರೆ ಅಂದರೆ ಶುರು ಮಾಡ್ತಾರೆ. ಅದಕ್ಕಾಗಿ ಅವರದ್ದು ಪ್ರಮುಖವಾದಂಥ ಒಂದು ಆಯೋಗವನ್ನು ಏನು ಮಾಡ್ತಾರೆ ಅಂದರೆ ಶುರು ಮಾಡ್ತಾರೆ. ಆ ಆಯೋಗದ ನೇಮ ಯಾವುದಂದರೆ ರಾಷ್ಟ್ರೀಯ ಯೋಜನೆ ಆಯೋಗ ಅಂತ ಕರಿತೀವಿ. ರಾಷ್ಟ್ರೀಯ ಯೋಜನಾ ಆಯೋಗ, ನ್ಯಾಷನಲ್ ಪ್ಲ್ಯಾನಿಂಗ್ ಕಮಿಷನ್ ಅಂತ ಕರಿತೀವಿ. ನ್ಯಾಷನಲ್ ಪ್ಲ್ಯಾನಿಂಗ್ ಕಮಿಷನ್
ತುಂಬ ಇಂಪಾರ್ಟೆಂಟ್ ಇದು. ಇದನ್ನು 2014ರಲ್ಲಿ ನಮ್ಮ ಮೋದಿಯವರು ಬಂದರೆ ಏನು ಮಾಡ್ತಾರೆ ಅಂದರೆ, ಈ ಮೊದಲು ಏನಿತ್ತು ರಾಷ್ಟ್ರೀಯ ಯೋಜನಾ ಆಯೋಗ ಅಂತ ಇತ್ತು, ಅದನ್ನು 2014ರಲ್ಲಿ ನಮ್ಮ ನರೇಂದ್ರ ಮೋದಿಯವರ ಗೌರ್ಮೆಂಟ್ ಬರ್ತದೆ. 2014ರಲ್ಲಿ ನಮ್ಮ ಮೋದಿಯವರ ಗೌರ್ಮೆಂಟ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಆ ಒಂದು 2014 ಜನವರಿ 1ನೇ ತಾರೀಕು ತನಕ ಯಾವುದಿತ್ತಂದರೆ ರಾಷ್ಟ್ರೀಯ ಯೋಜನಾ ಆಯೋಗ ಅನ್ನುವಂಥ ನೇಮ್ ಇತ್ತು, ಅದರ ನ್ಯಾಷನಲ್ ಪ್ಲ್ಯಾನಿಂಗ್ ಕಮಿಷನ್ ಅನ್ನುವಂಥ ಒಂದು ನೇಮ್ ಇತ್ತು. ಆದರೆ 2014 ಜನವರಿ 1ನೇ ತಾರೀಕು ನರೇಂದ್ರ ಮೋದಿಯವರ ಗೌರ್ಮೆಂಟ್ ಏನು ಮಾಡ್ತಂದರೆ, ಈ ಒಂದು ನ್ಯಾಷನಲ್ ಪ್ಲ್ಯಾನಿಂಗ್ ಕಮಿಷನ್ ಅನ್ನುವಂಥ ಒಂದು ನೇಮನ್ನು ತೆಗೆದು ಇದಕ್ಕೆ ನೀತಿ ಆಯೋಗ ಅನ್ನುವಂಥ ಒಂದು ನೇಮನ್ನು ಕೊಟ್ಟರು. ಏನು ನೀತಿ ಆಯೋಗ ಅನ್ನುವಂಥ ಒಂದು ಹೊಸ ನೇಮನ್ನು ಯಾರು ಕೊಡ್ತಾರೆ ಅಂದರೆ 2014ರಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಏನು ಮಾಡ್ತಾರೆ ಕೊಡ್ತಾರೆ. ನೀತಿ ಆಯೋಗ ಬೇರೆ ಅಲ್ಲ, ಈ ಯೋಜನಾ ಆಯೋಗ ಬೇರೆ ಅಲ್ಲ. ನೀತಿ ಆಯೋಗದ ಒಂದು ಓಲ್ಡ್ ನೇಮ್ ಯಾವುದಂದರೆ ಅದು ಯೋಜನಾ ಆಯೋಗ ಅಥವಾ ಪ್ಲ್ಯಾನಿಂಗ್ ಕಮಿಷನ್ ಅಂತ ಪ್ರಮುಖವಾಗಿ ಗೊತ್ತಿರಲಿ. ಓಕೆ, ಈಗ ಈ ಪ್ಲ್ಯಾನಿಂಗ್ ಕಮಿಷನ್ ನ್ಯಾಷನಲ್ ಪ್ಲ್ಯಾನಿಂಗ್ ಕಮಿಷನ್ ಯಾವಾಗ ಸ್ಥಾಪನೆ ಆಯಿತು ಅಂದರೆ 1950 ಮಾರ್ಚ್ 15ನೇ ತಾರೀಕು ಏನಾಗ್ತದೆ ಅಂದರೆ ಸ್ಥಾಪನೆ ಆಗ್ತದೆ. ಯಾವಾಗ 1950 ಮಾರ್ಚ್ 15ನೇ ತಾರೀಕು ಏನಾಗ್ತದೆ ಅಂದರೆ ಈ ಒಂದು ಸ್ಥಾಪನೆ ಆಗ್ತದೆ. ಇದರ ಅಧ್ಯಕ್ಷರು ಯಾರು ಇರ್ತಾರೆ ಅಂದರೆ ಎಲ್ಲರೂ PM. ನೋಡಿ, ಈಗ ನೀತಿ ಆಯೋಗದ ಅಧ್ಯಕ್ಷರು ಯಾರು ಇರ್ತಾರೆ ಅಂದರೆ, ಯಾವುದೇ ಒಂದು ಪ್ರತಿ ವರ್ಷ ನೀತಿ ಆಯೋಗದ ಏನು ಮಾಡ್ತಾರೆ ಸಭೆ ನಡೆಸ್ತಾರೆ, ಅದರ ಅಧ್ಯಕ್ಷರು ಯಾರು ಇರ್ತಾರೆ ಅಂದರೆ ಅದು ಪ್ರಧಾನಮಂತ್ರಿ ಅವರು ಇರ್ತಾರೆ. ಅದೇ ರೀತಿ ಇದು ಅಷ್ಟೇ, ಈ ಒಂದು ನೀತಿ ಆಯೋಗದ ಅಧ್ಯಕ್ಷರು ಯಾರು ಇರ್ತಾರೆ ಅಂದರೆ ನೀತಿ ಆಯೋಗದ ಅಧ್ಯಕ್ಷರಿಗೆ ಪ್ರಧಾನಮಂತ್ರಿ ಅವರ ಎಲ್ಲರೂ ಇರಬೇಕು. ಅದೇ ರೀತಿ ಆ ಟೈಮಲ್ಲಿ ಸಹ ಅಷ್ಟೇ, ಈ ಒಂದು ರಾಷ್ಟ್ರೀಯ ಯೋಜನಾ ಆಯೋಗದ ಅಧ್ಯಕ್ಷರು ಆ ಟೈಮಲ್ಲಿ ಯಾರು ಪ್ರಧಾನಮಂತ್ರಿ ಆಗಿರ್ತಾರೆ ಅವರು ಇರ್ತಾರೆ, ಅದು ಗೊತ್ತಿರಲಿ ನಿಮಗೆ. ಅದೇ ರೀತಿ ಇನ್ನು 5 ಜನ ಏನಾಗಿರ್ತಾರೆ ಅಂದರೆ ಕೆಲವು ಸದಸ್ಯರು ಇರ್ತಾರೆ. ಅದರಲ್ಲಿ ಕೆಲವರು ಪೂರ್ಣಾವಧಿ ಸದಸ್ಯರು ಸಹ ಇರ್ತಾರೆ, ಇನ್ನು ಕೆಲವರು ಅಲ್ಪಾವಧಿ ಸದಸ್ಯರು ಸಹ ಇರ್ತಾರೆ. ಆ ಟೈಮಲ್ಲಿ, ಈಗ ಇಲ್ಲ ಅದು. ಮತ್ತು ಈ ಸದಸ್ಯರನ್ನು ಯಾರು ನೇಮಕ ಮಾಡ್ತಾರೆ ಅಂದರೆ, ಸರ್ಕಾರವೇ ಮಾಡಬೇಕು. ಕಾರಣ ಏನಂದರೆ ಅಲ್ಲಿ ಅಧ್ಯಕ್ಷರೇ ಪ್ರಧಾನಮಂತ್ರಿ ಇದ್ದಾರೆ. ಪ್ರಧಾನಮಂತ್ರಿ ಬೇರೆ ಅಲ್ಲ, ಸರ್ಕಾರ ಬೇರೆ ಅಲ್ಲ. ಸರ್ಕಾರದ ಹೆಡ್ ಯಾರು ಅಂದರೆ ಪ್ರಧಾನಮಂತ್ರಿ. ಸೊ ಆ ಸದಸ್ಯರನ್ನು ಯಾರು ನೇಮಕ ಮಾಡಬೇಕಂದ್ರೆ ಆ ಸರ್ಕಾರವೇ ನೇಮಕ ಮಾಡಬೇಕು, ಕೇಂದ್ರ ಸರ್ಕಾರವೇ ನೇಮಕ ಮಾಡಬೇಕು ಆ ಟೈಮಲ್ಲಿ. ಈಗ ಅದು ನೀತಿ ಆಯೋಗ ಅಂತ ಆಗಿದೆ. ಇವರೊಂದು ಪ್ರಮುಖವಾದಂಥ ಕಾರ್ಯಗಳೇನೆಂದರೆ ಯೋಜನೆಗಳನ್ನು ರೂಪಿಸುವುದು. ಈಗ ಈ ಪಂಚವಾರ್ಷಿಕ ಯೋಜನೆ ಅಂತ ಬರ್ತದೆ, 5 ವರ್ಷಕ್ಕೊಮ್ಮೆ ಯೋಜನೆ ಮಾಡೋದನ್ನು ಪಂಚವಾರ್ಷಿಕ ಯೋಜನೆ ಅಂತ ಕರೀತಾರೆ. ಟೋಟಲ್ 2013ರ ತನಕ ಏನು ಮಾಡ್ತಾರೆ ಅಂದರೆ ಯೋಜನೆಯನ್ನು ಜಾರಿಗೆ ತರ್ತಾರೆ. ಟೋಟಲ್ 12 ಪಂಚವಾರ್ಷಿಕ ಯೋಜನೆಗಳನ್ನು ಏನು ಮಾಡ್ತಾರೆ ಜಾರಿಗೆ ತರ್ತಾರೆ. ಈ ಒಂದು ಯೋಜನೆಗಳನ್ನು ರೂಪಿಸುವ ಒಂದು ಮೇನ್ ಜವಾಬ್ದಾರಿ ಇದ್ದಂಥ ಒಂದು ಪ್ರಮುಖವಾದಂಥ ಭಾರತ ದೇಶದ ಒಂದು ಸಂಸ್ಥೆ ಯಾವುದಂದರೆ ಅದು ರಾಷ್ಟ್ರೀಯ ಯೋಜನಾ ಆಯೋಗ ಅಂತ ಪ್ರಮುಖವಾಗಿ ಗೊತ್ತಿರಲಿ. ಇವರ ಮೇನ್ ಕೆಲಸವೇ ಏನು ಮಾಡಬೇಕು, ಯೋಜನೆಯನ್ನು ರೂಪಿಸುವಂತ ಗೊತ್ತಿರಲಿ. ಮತ್ತು ಅದೇ ರೀತಿ ಕೆಲವು ಗುರಿಗಳಿರ್ತದೆ. ಈಗ ಒಂದು ಯೋಜನೆಯನ್ನು ಈಗ 2001ರಿಂದ 2005 ತನಕ ಒಂದು ಯೋಜನೆಯನ್ನು ರೂಪಿಸ್ತಾರೆ. 5 ವರ್ಷ ಪಂಚವಾರ್ಷಿಕ ಯೋಜನೆ ಅಲ್ವಾ, 2001ರಿಂದ 5 ವರ್ಷ ತನಕ ಒಂದು ಯೋಜನೆ ರೂಪಿಸ್ತಾರೆ. ಆ ಯೋಜನೆಯನ್ನು ಕೇವಲ ಅವರೇನು ಮಾಡಬೇಕು, ಆ ಯೋಜನೆ ಈ 5 ವರ್ಷದಲ್ಲಿ ಏನು ಕರೆಕ್ಟಾಗಿ ಆಗಿದೆ ಅಥವಾ ಇಲ್ಲ, ಒಂದು ಗುರಿ ಇಡಬೇಕು. 5 ವರ್ಷದಲ್ಲಿ ಈ ಯೋಜನೆ ಆಗಬೇಕು. ಈಗ ಒಂದು 5 ವರ್ಷದಲ್ಲಿ ಒಂದು ಕರೆಕ್ಟಾಗಿ ರೋಡ್ ಮಾಡಬೇಕಂದ್ರೆ ಅದು 5 ವರ್ಷದಲ್ಲಿ ಫಿನಿಶ್ ಆಗಬೇಕು. ಅಂದರೆ ಆ ಒಂದು ಈಗ ಒಂದು 5 ವರ್ಷ ಅಂತ ಯೋಜನೆ ಮಾಡಿದರೆ ಆ ಯೋಜನೆಯಲ್ಲಿ ಕೆಲವೊಂದು ಗುರಿಗಳಿರ್ತದಲ್ವ, ಅದನ್ನು ಏನು ಮಾಡಬೇಕು, ಇವರೇ ನೋಡ್ಕೊಳ್ಬೇಕು. ಅಂದರೆ ಕರೆಕ್ಟಾಗಿ ಒಂದು ಗುರಿ ಇಡಬೇಕು, ಅದು ಸಹ ಇದರಲ್ಲಿ ಇವರೇ ನೋಡ್ಕೊಳ್ತಾರೆ. ಮತ್ತು ಪ್ರಮುಖವಾಗಿ ಈಗ ನಮ್ಮ ಕೇಂದ್ರ ಯಾರಿಗೆ ಅಂದರೆ ಪ್ರಮುಖವಾಗಿ ರಾಜ್ಯ ಮತ್ತು ಕೇಂದ್ರ. ಈಗ ರಾಜ್ಯ ಮತ್ತು ಕೇಂದ್ರಗಳಿಗೆ ಏನು ಮಾಡ್ತಾರೆ ಅಂದರೆ ಇವರು ಗೈಡ್ ಮಾಡ್ತಾರೆ. ನೀವು ಏನು ಮಾಡಬೇಕು, ಸರಿಯಾಗಿ ಆ ಒಂದು ಯೋಜನೆಯನ್ನು ಬಳಸ್ಕೊಳ್ಬೇಕು ಮತ್ತು ಗುರಿಗಳನ್ನು ಏನು ಮಾಡಬೇಕು, ಕರೆಕ್ಟಾಗಿ ಅದನ್ನು ಇಷ್ಟು ವರ್ಷ ಅಂತ ಆದಮೇಲೆ ಇಷ್ಟು ವರ್ಷ ಅದಕ್ಕೆ ಅಂತ ಟೈಮ್ ಅಂತ ಕೊಡ್ತಾರೆ. ಆ ಒಂದು ಟೈಮಲ್ಲಿ ಏನು ಮಾಡಬೇಕು, ಆ ಒಂದು ಗುರಿಯನ್ನು ಏನು ಮಾಡಬೇಕು, ನೀವು ಕರೆಕ್ಟಾಗಿ ಆಗುವಾಗೆ ಆಗಬೇಕು ಅನ್ನುವಂಥ ಒಂದು ಗೈಡ್ ಮಾಡ್ತಾರೆ. ಯಾರು ಮಾಡ್ತಾರೆ ಅಂದರೆ ಈ ಒಂದು ರಾಷ್ಟ್ರೀಯ ಯೋಜನಾ ಆಯೋಗದವರು. ಯಾರಿಗೆ, ಕೇಂದ್ರ ಮತ್ತು ರಾಜ್ಯಗಳಿಗೆ. ಅದಾದಮೇಲೆ ಪ್ರಮುಖ ಬಡತನ ನಿರ್ಮೂಲನಾ, ಅದಕ್ಕೆ ಕೆಲವು ಯೋಜನೆ ಮಾಡೋದು, ಬಡತನವನ್ನು ನಿರ್ಮೂಲನೆ ಮಾಡಲಿಕ್ಕೆ ಯೋಜನೆ ಮಾಡ್ತಾರೆ. ಅದೇ ರೀತಿ ಇದೆ. ಇನ್ನು ಪ್ರಮುಖವಾಗಿ ನಮ್ಮ ಭಾರತ ದೇಶವನ್ನು ಏನು ಮಾಡೋದು, ಮಾಡರ್ನೈಸ್ ಮಾಡೋದು, ಅಂದರೆ ಆಧುನೀಕರಣಗೊಳಿಸೋದು. ಈಗ ಭಾರತ ಆ ಟೈಮಲ್ಲಿ ಅಂತ ನೀವು ಹೇಳ್ಬೇಕಂತಿಲ್ಲ, ನಮಗೆ ಫ್ರೀಡಮ್ ಸಿಕ್ಕಾಗ. ಯಾಕೆಂದರೆ ಬ್ರಿಟಿಷರು ಅಷ್ಟು ನಮ್ಮನ್ನು 300 ವರ್ಷ ಆಳ್ವಿಕೆ ಮಾಡಿ ನಮ್ಮಲ್ಲಿದ್ದಂಥ ಎಲ್ಲ ಸಂಪತ್ತನ್ನು ಏನು ಮಾಡಿದ್ರು, ಲೂಟಿ ಮಾಡಿ ಆಗಿತ್ತು. ಅದಕ್ಕಾಗಿ ಅವರು ಏನು ಮಾಡ್ತಾರೆ ಅಂದರೆ ಮೇಯ್ನಾಗಿ ಮೊದಲ ಒಂದು ಪ್ರಮುಖವಾದಂಥ ಒಂದು ಇದು ಮಾಡ್ತಾರೆ, ಏನು ಭಾರತವನ್ನು ಏನು ಮಾಡೋದು, ಆಧುನೀಕರಣಗೊಳಿಸುವ ಅನ್ನುವಂಥ ಒಂದು ಗುರಿಯನ್ನು ಏನು ತರ್ತಾರೆ. ಇಷ್ಟೆಲ್ಲ ಇದು ಪ್ರಮುಖವಾಗಿ ಯಾವುದು, ರಾಷ್ಟ್ರೀಯ ಯೋಜನಾ ಆಯೋಗದ ಬಗ್ಗೆ. ಈಗ ರಾಷ್ಟ್ರೀಯ ಯೋಜನಾ ಆಯೋಗ ಏನು ಮಾಡ್ತದೆ ಅಂದರೆ ಒಂದೊಂದೇ ಪಂಚವಾರ್ಷಿಕ ಯೋಜನೆಗಳನ್ನು ಸ್ಟಾರ್ಟ್ ಮಾಡ್ತದೆ. ಟೋಟಲ್ 12 ಪಂಚವಾರ್ಷಿಕ ಯೋಜನೆಗಳನ್ನು ಏನು ಮಾಡಿದೆ ಇದು ಯೋಜನಾ ಆಯೋಗ ಏನು ಮಾಡಿದೆ, ಡೆವಲಪ್ ಮಾಡಿದೆ. ಟೋಟಲ್ 12 ಪಂಚವಾರ್ಷಿಕ, 5 ವರ್ಷಕ್ಕೊಮ್ಮೆ. ಮೊದಲ ಪಂಚವಾರ್ಷಿಕ ಯೋಜನೆ ಯಾವಾಗ ಅಂದರೆ ಫಸ್ಟ್ ಪಂಚವಾರ್ಷಿಕ ಯೋಜನೆ ಅಥವಾ 5 ಇಯರ್ ಪ್ಲ್ಯಾನಿಂಗ್ ಅಂತ ಕರಿತೀವಿ. ಫಸ್ಟ್ 5 ಇಯರ್ ಪ್ಲ್ಯಾನಿಂಗ್ ಅಂತ ಕರಿತೀವಿ. ಇದು ಯಾವಾಗ ಮೊದಲು ನೋಡಿ ಯಾವಾಗ ಸ್ಟಾರ್ಟ್ ಆಯ್ತು ಅಂದರೆ 1952ರಲ್ಲಿ ಸ್ಟಾರ್ಟ್ ಆಗ್ತದೆ.
ಅಂದರೆ 1951ರಲ್ಲಿ ಏನಾಗ್ತದೆ ಅಂದರೆ 52ರಲ್ಲಿ ಏನಾಗ್ತದೆ ಅಂದರೆ ಪ್ರಾರಂಭ ಆಗಿ 1956 ನೋಡಿ ಲೆಕ್ಕ ಮಾಡಿ 52, 53, 54, 55, 56 ಕರೆಕ್ಟಾಗಿ ಎಷ್ಟು 5 ವರ್ಷ ಏನಾಗ್ತದೆ ಅಂದರೆ 52 ಅಂದರೆ ನೀವು ಅಲ್ಲಿ ಜನವರಿಯಿಂದ ಸ್ಟಾರ್ಟ್ ಆಗ್ತದೆ, ಅದು ಜನವರಿ ಫೆಬ್ರವರಿ ಆ ರೀತಿ 52, 53, 54, 55, 56 ಟೋಟಲ್ 5 ವರ್ಷ. ಮೊದಲ ಪಂಚವಾರ್ಷಿಕ ಯೋಜನೆಯ ಒಂದು ವರ್ಷ ಯಾವುದಂದರೆ 1952ರಿಂದ 1956. ಇದು ಮೊದಲ ಪಂಚವಾರ್ಷಿಕ ಯೋಜನೆಯ ಪ್ರಮುಖವಾದಂಥ ಒಂದು ವರ್ಷ ಅಥವಾ ಫಸ್ಟ್ 5 ಇಯರ್ ಪ್ಲ್ಯಾನ್. ಇದರ ಪ್ರಮುಖವಾದಂಥ ಉದ್ದೇಶ ಇದು ಕೇಳ್ತಾರೆ. ಈಗ 5ನೇ ಪಂಚವಾರ್ಷಿಕ ಯೋಜನೆಯ ಉದ್ದೇಶ ಏನು, 2ನೇ ಪಂಚವಾರ್ಷಿಕ ಯೋಜನೆಯ ಉದ್ದೇಶ ಏನಂದರೆ ಆ ರೀತಿಯೆಲ್ಲ ಪ್ರಶ್ನೆ ಬಂದರೆ ಈ ಮೊದಲ 5 ಇಯರ್ ಪ್ಲ್ಯಾನ್ ಉಂಟಲ್ವ, ಇದರ ಪ್ರಮುಖವಾದಂಥ ಒಂದು ಉದ್ದೇಶ ಯಾವುದಂದರೆ ಅದು ಆಹಾರ ಉತ್ಪಾದನೆ. ಏನು ಮಾಡೋದು, ಫುಡ್ಡನ್ನು ಏನು ಮಾಡೋದು, ಪ್ರೊಡ್ಯೂಸ್ ಮಾಡೋದು ಅಥವಾ ಅದೇ ಉತ್ಪಾದನೆ ಮಾಡೋದು ಒಂದು ಆಹಾರ. ಈಗ ನಮ್ಮ ಮೊದಲ ಪಂಚವಾರ್ಷಿಕ ಯೋಜನೆ 1951ರಿಂದ 56 ಬಂದಿದೆ ಅಂದರೆ ಆ ಟೈಮಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿ ಒಂದು 2-3 ವರ್ಷ ಆಗಿದೆ ಅಷ್ಟೇ, ಬಿಟ್ಟರೆ ಇನ್ನೇನು 10 ವರ್ಷ 20 ವರ್ಷ ಏನಾಗಿರಲಿಲ್ಲ. ಆ ಟೈಮಲ್ಲಿ ನಮ್ಮ ದೇಶದ ಫೆಡರಲ್ ಆಯೋಗದ ಮೂಲಕ ನಮ್ಮ ರಾಜ್ಯ ಏನಾಯಿತು ಅಂದರೆ ರಾಜ್ಯ ಭಾಷಾವರ ಆಧಾರದ ಮೇಲೆ ನಮ್ಮ ಒಂದು ರಾಜ್ಯಗಳೇನಾಯಿತು ಪ್ರಕಟ ಆಯಿತು. ನಮಗೆ ಗೊತ್ತು 1956ರಲ್ಲಿ ಮೈಸೂರು ರಾಜ್ಯ ಉದಯ ಆಯಿತು, ನೀವೆಲ್ಲ ಓದಿರ್ತೀರ. ಆ ಟೈಮಲ್ಲಿ 1952 1956 ಆ ಒಂದು ಟೈಮಲ್ಲಿ ಇದರ ಪ್ರಮುಖವಾದಂಥ ಉದ್ದೇಶ ಯಾವುದಂದರೆ ಆಹಾರ ಉತ್ಪಾದನೆ ಅಂತ ಪ್ರಮುಖವಾಗಿ ಗೊತ್ತಿರಲಿ. ಇನ್ನು ಅಧ್ಯಕ್ಷರು ಯಾರಂದರೆ ನೆಹರು. ಅಂದರೆ ಆ ಟೈಮಲ್ಲಿ ಯಾರು ಪ್ರಧಾನಮಂತ್ರಿ ಆಗಿರ್ತಾರೆ ಅವರೇ ಏನಾಗಿರ್ತಾರೆ ಅಂದರೆ ಅಧ್ಯಕ್ಷರಾಗಿರ್ತಾರೆ. ಮೊದಲ ಪಂಚವಾರ್ಷಿಕ ಯೋಜನೆ ಸಂದರ್ಭದಲ್ಲಿದ್ದಂತಹ ಒಂದು ಅಧ್ಯಕ್ಷರು ಪ್ರಧಾನಮಂತ್ರಿ ಯಾರಂದರೆ ನೆಹರು. ಅದಕ್ಕಾಗಿ ಅವರೇನಾಗಿರ್ತಾರೆ ಅಂದರೆ ಅಧ್ಯಕ್ಷರಾಗಿದ್ದರು. ಮತ್ತು ಉಪಾಧ್ಯಕ್ಷರು ಯಾರಂದರೆ ಗುಲ್ಜರಿಲಾಲ್ ನಂದ ಅಂತ. ಗುಲ್ಜರಿಲಾಲ್ ನಂದ ಅಂತ ಗೊತ್ತಿಲ್ಲ. ಉಪಾಧ್ಯಕ್ಷರು ತುಂಬ ಇಂಪಾರ್ಟೆಂಟ್. ಅಧ್ಯಕ್ಷರಂದರೆ ಕೆಲವು ಆಲ್ಮೋಸ್ಟ್ 4 ಪಂಚವಾರ್ಷಿಕ ಯೋಜನೆಗೆ ನಮ್ಮ ನೆಹರು ಅವರು ಏನಾಗಿರ್ತಾರೆ ಅಂದರೆ ಅಧ್ಯಕ್ಷರಾಗಿರ್ತಾರೆ. ಇದರ ಉದ್ದೇಶ ಯಾವುದು ಅಂದರೆ ಆಹಾರ ಉತ್ಪಾದನೆ. 1952ರಿಂದ 1956 ಈ ಗ್ಯಾಪಲ್ಲಿ ಏನಾಯಿತು ಮೊದಲ ಪಂಚವಾರ್ಷಿಕ ಯೋಜನೆ ಸ್ಟಾರ್ಟ್ ಮಾಡಿದರು. ಅಧ್ಯಕ್ಷರು ನೆಹರು, ಉಪಾಧ್ಯಕ್ಷರು ಗುಲ್ಜರಿಲಾಲ್ ನಂದ ಅಂತ ಪ್ರಮುಖವಾಗಿ ಗೊತ್ತಿರಲಿ. ಈ ಒಂದು ಯೋಜನೆಯಲ್ಲಿ ಪ್ರಮುಖವಾದಂಥ ಒಂದು ಯೋಜನೆಯನ್ನು ಜಾರಿಗೆ ತರ್ತಾರೆ, ಅದು ಸಮುದಾಯ ಯೋಜನೆ ಅಂತ ಜಾರಿಗೆ ತರ್ತಾರೆ. ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ಲ್ಯಾನಿಂಗ್ ಅಂತ ಕರಿತೀವಿ. ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ಲ್ಯಾನಿಂಗ್ ಅನ್ನುವಂಥ ಒಂದು ಯೋಜನೆಯನ್ನು ಏನು ಮಾಡ್ತಾರೆ ಅಂದರೆ ತರ್ತಾರೆ 1952ರಲ್ಲಿ. ಸಮುದಾಯ ಅಭಿವೃದ್ಧಿ ಯೋಜನೆ ಅನ್ನುವಂಥ ಒಂದು ಯೋಜನೆಯನ್ನು ಜಾರಿಗೆ ತರ್ತಾರೆ. ಅದೇ ರೀತಿ ಕುಟುಂಬ ಯೋಜನೆ, ಫ್ಯಾಮಿಲಿ ಪ್ಲ್ಯಾನಿಂಗ್ ಅಥವಾ ಕುಟುಂಬ ಯೋಜನೆ ಅನ್ನುವಂಥ ಈ 2 ಪ್ರಮುಖವಾದಂಥ ಯೋಜನೆಯನ್ನು ಯಾವ ಒಂದು ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ಬಂತಂದರೆ ಅದು ಮೊದಲ ಪಂಚವಾರ್ಷಿಕ ಯೋಜನೆಯಲ್ಲಿ ಬಂತು. ಯಾವುದೆಲ್ಲ ಸಮುದಾಯ ಅಭಿವೃದ್ಧಿ ಯೋಜನೆ ಮತ್ತು ಕುಟುಂಬ ಯೋಜನೆ. ಅದೇ ರೀತಿ ಪ್ರಮುಖವಾಗಿ ಇನ್ನೊಂದು ನಮ್ಮ ಇಂಪೀರಿಯಲ್ ಬ್ಯಾಂಕ್ ಉಂಟು ನೋಡಿ, ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಉಂಟಲ್ವ, ಆ ಬ್ಯಾಂಕನ್ನು 1955 ಜುಲೈ 1 ಏನು ಮಾಡ್ತಾರೆ ಅಂದರೆ ನಮ್ಮ SBI ಅಂತ ಮಾಡ್ತಾರೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಮಾಡ್ತಾರೆ. ಅಂದರೆ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅನ್ನುವಂಥ ಒಂದು ತೆಗೆದೊಂದು ಏನು ಮಾಡ್ತಾರೆ ಅಂದರೆ 1955 ಜುಲೈ 1 SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅನ್ನುವಂಥ ನೇಮನ್ನು ಕೊಡ್ತಾರೆ. ಅದು ಪ್ರಮುಖವಾಗಿ ಗೊತ್ತಿರಲಿ. ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಬೇರೆ ಅಲ್ಲ, ಸ್ಟೇಟ್ ಬ್ಯಾಂಕ್ ಬೇರೆ ಅಲ್ಲ. ಇದು ಯಾವುದರ ಒಂದು ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಬಂದಂಥ ಪ್ರಮುಖ ಒಂದು ನೇಮ ಕೊಟ್ಟದಂದರೆ ಅದು ಮೊದಲ ಪಂಚವಾರ್ಷಿಕ ಯೋಜನೆ. ಇನ್ನು ಪ್ರಮುಖವಾದಂಥ ಒಂದು ಯೋಜನೆ ತರ್ತಾರೆ. ಅದು ಯಾವುದಂದರೆ ಬಾಕ್ರನಂಗಲ್. 3 ಸ್ಥಳಗಳು, ಒಂದು ಬಾಕ್ರನಂಗಲ್, ಮತ್ತೊಂದು ಹಿರಾಕುಡ್, ಇನ್ನೊಂದು ಮೆಟ್ಟೂರು. ಈ ಬಾಕ್ರನಂಗಲ್, ಹಿರಾಕುಡ್ ಮತ್ತು ಮೆಟ್ಟೂರು ಯೋಜನೆಗಳನ್ನ ಏನು ಮಾಡ್ತಾರೆ ಸ್ಥಾಪನೆ. ಅಂದರೆ ಇದೊಂದು ಅಣೆಕಟ್ಟು ಯೋಜನೆ. ಬಾಕ್ರನಂಗಲ್ ಆಗಿರ್ಬೋದು, ಹಿರಾಕುಡ್ ಆಗಿರ್ಬೋದು, ಮೆಟ್ಟೂರು ನಮ್ಮ ಕಾವೇರಿ ನದಿಗೆ ಮೆಟ್ಟೂರು ಜಲಾಶಯ ತಮಿಳುನಾಡು ಆಗಿರ್ಬೋದು, ಹಿರಾಕುಡ್ ಘಟಪ್ರಭಾ ನದಿಗೆ ಆಗಿರ್ಬೋದು. ಇದೆಲ್ಲ ಯಾವುದಂದರೆ ಒಂದು ಅಣೆಕಟ್ಟುಗಳು. ಈ ನದಿಗಳಿಗೆ ಅಣೆಕಟ್ಟುಗಳನ್ನು ಯಾವುದೆಲ್ಲ ಅಣೆಕಟ್ಟು, ಒಂದು ಬಾಕ್ರನಂಗಲ್ ಅಣೆಕಟ್ಟು ಆಗಿರ್ಬೋದು, ಹಿರಾಕುಡ್ ಅಣೆಕಟ್ಟು ಆಗಿರ್ಬೋದು, ಮೆಟ್ಟೂರು ಅಣೆಕಟ್ಟಾಗಿರ್ಬೋದು. ಈ 3 ಅಣೆಕಟ್ಟುಗಳನ್ನು ಒಂದು ಸ್ಟಾರ್ಟ್ ಮಾಡುವಂತಹ ಯೋಜನೆಯನ್ನು ಯಾವ ಒಂದು ಯೋಜನೆಯ ಮೂಲಕ ತರ್ತಾರೆ ಅಂದರೆ ಯಾವ ಒಂದು ಪಂಚವಾರ್ಷಿಕ ಯೋಜನೆ ಮೂಲಕ ತರ್ತಾರೆ ಅಂದರೆ ಮೊದಲ ಪಂಚವಾರ್ಷಿಕ ಯೋಜನೆ ಮೂಲಕ ತರ್ತಾರೆ ಅಂತ ಪ್ರಮುಖವಾಗಿ ಗೊತ್ತಿರಲಿ. ಅದೇ ರೀತಿ ಪ್ರಮುಖವಾಗಿ ಈ ಒಂದು ಪಂಚವಾರ್ಷಿಕ ಯೋಜನೆಯನ್ನು ನಾವು ಏನಂತ ಕರಿತೀವಿ ಅಂದರೆ ಹರೋಲ್ಡ್ ಡೋಮರ್ ಅಂತ ಕರಿತೀವಿ. ಹರೋಲ್ಡ್ ಡೋಮರ್ ಮಾದರಿಯ ಪಂಚವಾರ್ಷಿಕ ಯೋಜನೆ ಅಂತ ಕರಿತೀವಿ. ಏನು ಅಂತ ಕರಿತೀವಿ ಅಂದರೆ ಡೋಮರ್ ಮಾದರಿಯ ಪಂಚವಾರ್ಷಿಕ, ಅಷ್ಟು ನೆನಪಿಟ್ಕೊಳ್ಬೇಕು. ಡೋಮರ್ ಮಾದರಿಯ ಪಂಚವಾರ್ಷಿಕ ಯೋಜನೆ ಅಂತ ಸಹ ಕರಿತೀವಿ. ಡೋಮರ್ ಮಾದರಿಯ ಪಂಚವಾರ್ಷಿಕ ಯೋಜನೆ ಅಂತ ಯಾವ ಒಂದು ಯೋಜನೆಯನ್ನು ಕರಿತೀವಿ ಅಂದರೆ ಅದು ಮೊದಲ ಪಂಚವಾರ್ಷಿಕ ಯೋಜನೆಯನ್ನು ನಾವು ಕರಿತೀವಿ. ಇದು ಇಷ್ಟು ಯಾವುದಂದರೆ ಇದು ಮೊದಲ ಪಂಚವಾರ್ಷಿಕ ಯೋಜನೆಯ ಒಂದು ಪ್ರಮುಖವಾದಂಥ ಈ ಒಂದು ಮೊದಲ ಪಂಚವಾರ್ಷಿಕ ಯೋಜನೆ ಏನೆಲ್ಲ ಆಯ್ತಂತ ಪ್ರಮುಖವಾದಂಥ ಒಂದು ಪಾಯಿಂಟ್. ಅದರಲ್ಲಿ ಮೇನ್ ಯಾವುದಂದರೆ 2 ಯಾವುದು ಪ್ರಮುಖ, ಆಹಾರ, ಒಂದು ಕುಟುಂಬ ಯೋಜನೆ, ಇನ್ನೊಂದು ಸಮುದಾಯ ಯೋಜನೆ. ಮತ್ತು ಉದ್ದೇಶ ಯಾವುದು, ಆಹಾರ ಉತ್ಪಾದನೆ.
ಅದಾದಮೇಲೆ ನಮ್ಮ ಸ್ಟೇಟ್ ಬ್ಯಾಂಕ್ ಏನಾಯಿತು ಅಂದರೆ ಇಂಪೀರಿಯಲ್ ಬ್ಯಾಂಕ್ ಇದ್ದದ್ದೇನಾಯಿತು ಸ್ಟೇಟ್ ಬ್ಯಾಂಕ್ ಆಯಿತು. ಅದೇ ರೀತಿ 3 ಅಣೆಕಟ್ಟುಗಳು ಬಾಕ್ರನಂಗಲ್, ಹಿರಾಕುಡ್ ಮತ್ತು ಮೆಟ್ಟೂರು ಜಲಾಶಯ, ಈ 3 ಜಲಾಶಯ ಏನು ಮಾಡ್ತಾರೆ ಅಂದರೆ ಈ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿ ತರ್ತಾರೆ. ಡೋಮರ್ ಮಾದರಿಯ ಪಂಚವಾರ್ಷಿಕ ಯೋಜನೆ ಅಂತ ಯಾವುದನ್ನು ಕರೀತಾರೆ ಅಂದರೆ ಈ ಮೊದಲ ಪಂಚವಾರ್ಷಿಕ ಯೋಜನೆಯನ್ನು ಕರೀತಾರೆ. ಸೊ ಇವತ್ತಿನ ಇಷ್ಟು ಸಾಕು. ನಾಳೆಯಿಂದ ನಾವೇನು ಮಾಡುವ, ಮತ್ತೆ ಉಳಿದಂಥ ಪಂಚವಾರ್ಷಿಕ ಯೋಜನೆಗಳನ್ನು ತಿಳ್ಕೊಳ್ಳುವ. ಸೊ ಫ್ರೆಂಡ್ಸ್, ಇವತ್ತಿನ ಇನ್ನೊಂದು ಕ್ಲಾಸ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.